ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆನೇ ನಾನಿಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾಕೋ ತುಂಬ ತಲೆನೋವು, ಅಂದರೆ ಏನೋ ಒಂಥರ ಟೆನ್ಷನ್. ನನಗೆ ನಿಜವಾಗ್ಲೂ ನಾನು ಹೊರಗಡೆ ದುಡಿಯೋಕೆ ಹೋದರೆ ಅಷ್ಟೊಂದು ಟೆನ್ಷನ್ ಇರೋಲ್ಲ, ಮನೇಲಿದ್ರೇ ಜಾಸ್ತಿ ಟೆನ್ಷನು. ಮತ್ತು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಿಂಪಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಎಲ್ಲ ನಾನು ಮುಂಚೆನೇ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಹಾಗಾಗಿ ಮತ್ತೆ ಹಾಕಿರೋ ರೆಸಿಪಿನ ಇನ್ನೊಂದು ಸರಿ ನಾನು ತೋರ್ಸೋದಕ್ಕೆ ಹೋಗಲ್ಲ. ಮತ್ತು ಇವತ್ತು ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸೇರಿಸಿರೋ ಸ್ಕೂಲು ನೋಡಿ, ಇಲ್ಲಿ ಮೌಲಾನಾ ಆಜಾದ್ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಇದ್ರ ಮೇಲೆ ಜಮೀರ್ ಅಹಮದ್ ಮತ್ತು ಸಿದ್ದರಾಮಯ್ಯ ಅವ್ರ ಫೋಟೋ ಇದೆ. ಈ ಸ್ಕೂಲು ಫುಲ್ಲು ಇಂಗ್ಲೀಷ್ ಮೀಡಿಯಮ್ಮು. 8ನೇ ಕ್ಲಾಸಿಂದ ಫುಲ್ಲು ಇಂಗ್ಲೀಷ್, ಒಂದೇ ಒಂದು ಸಬ್ಜೆಕ್ಟ್ ಮಾತ್ರ ಕನ್ನಡ ಇರುತ್ತೆ ಅಷ್ಟೇ, ಇನ್ನೆಲ್ಲ ಇಂಗ್ಲೀಷೇ. ಇಷ್ಟಕ್ಕೆ ಮುಂಚೆ ನಾವು ಕನ್ನಡ ಮೀಡಿಯಮೇ ಓದಿಸಿರೋದು ಇಷ್ಟು ವರ್ಷ, ಇವಾಗ ಮತ್ತೆ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿರೋದು. ಈ ಸ್ಕೂಲಲ್ಲಿ ಏನು ಅಂದರೆ ನಿಜವಾಗ್ಲೂ ಒಂದು 10 ರೂಪಾಯಿ 1 ರೂಪಾಯಿ ಸಹ ನಾನು ಖರ್ಚು ಮಾಡಿಲ್ಲ. ಪೆನ್ನಿಂದ ಹಿಡಿದು ಬ್ಯಾಗು ಮತ್ತು ಹೊಲ್ದಿರೋಂಥ 2 ಜೊತೆ ಯೂನಿಫಾರ್ಮು, 2 ಜೊತೆ ಶೂ, ಸಾಕ್ಸು, ಪ್ರತಿಯೊಂದು ಅವರೇ ಕೊಡ್ತಾರೆ. ಈ ಸ್ಕೂಲಲ್ಲಿ ತುಂಬ ಹಿಂದೂ ಮುಸ್ಲಿಂ ಮಕ್ಕಳು ತುಂಬ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಬಡವ್ರಿಗೆ ಇಂಥ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೋಬೋದು. ಯಾಕಂದರೆ ಓದೋ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿಸ್ಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅಂದರೆ ಎಲ್ಲರ ಹತ್ರನೂ ದುಡ್ಡು ಇರೋಲ್ಲ. ನಾವೇನು ಮಾಡ್ತೀವಿ, ಅಯ್ಯೋ ಬಿಡಿ ಅಂತ ಕನ್ನಡ ಮೀಡಿಯಮ್ಗೆ ಹಾಕ್ತೀವಿ. ಇವಾಗ ನೋಡಿ, ಇಲ್ಲಿ 1 ರೂಪಾಯಿನೂ ಖರ್ಚಿಲ್ಲ. ಮಕ್ಕಳು ತುಂಬ ಮಕ್ಕಳಿದ್ದಾರೆ ಈ ಸ್ಕೂಲಲ್ಲಿ. ಅದಕ್ಕೋಸ್ಕರ ನಮಗೂ ಪಕ್ಕದ ಮನೆಯವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ತೊಗೊಂಡೋಗಿ ಸೇರಿಸ್ತೋ. ಮತ್ತು ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಗೀ ರೈಸ್ ಮಾಡಿಬಿಟ್ಟು ತಿಂಡಿ ಕೊಟ್ಟೆ. ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೋದ್ಲು. ಸ್ಕೂಲ್ಗೆ ಹೋದ್ಮೇಲೆ ಮತ್ತು ನೋಡಿ, ಇಲ್ಲಿ ಎಷ್ಟು ಮನೇಲಿ ಕೆಲಸ ಇರುತ್ತಲ್ಲ, ಗ್ಯಾಸ್ ಎಲ್ಲ ಡೈಲಿ ಒರೆಸ್ಬೇಕು. ತಿಂಡಿ ಅಡುಗೆ ಮಾಡೋದ ನಂತರ ಫುಲ್ಲು ಎಲ್ಲ ಗಲೀಜಾಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಯಾವ ಥರ ಮಾಡೋಕ್ಕೋದ್ರೂ ಫುಲ್ ಗಲೀಜಾಗೇ ಆಗುತ್ತೆ ಗ್ಯಾಸು. ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಒರೆಸ್ತಾ ಇದ್ದೀನಿ. ಇದು ಒರೆಸ್ಬಿಟ್ರೆ ನೆಕ್ಸ್ಟು ಅಂದರೆ ಹೊರಗಡೆ ಕೆಲಸ ಫಸ್ಟ್ ಅಷ್ಟೇ. ನಾವು ತಿಂಡಿ ಮಾಡಿಬಿಟ್ಟು ಸ್ಕೂಲ್ಗೆಲ್ಲ ಕಳ್ಸಾದ್ಮೇಲೆ ಒಳಗಡೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ. ಯಾಕಂದರೆ ಫಸ್ಟು ಮೇನು ಒಳಗಡೆ ಕೆಲಸ ಆಗಬೇಕು, ಆಮೇಲೆ ಅಷ್ಟೇ ಹೊರಗಡೆ ಕೆಲಸ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸರಿ ಕ್ಲೀನಾಗಿ ಮಾಡೋಕ್ಕೋದ್ರೆ ಯಾವುದೂ ಆಗೋದಿಲ್ಲ, ಅದರ್ಧ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕಸ ಇತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ಕಸ ಎಲ್ಲ ಹೊಡ್ಕೊಂಡಾದ್ಮೇಲೆ ಮತ್ತು ಹೊರಗಡೆ ನೋಡಿ, ಇಲ್ಲಿ ಎಷ್ಟು ಪಾತ್ರೆಗಳನ್ನು ಗುಡ್ಡೆ ಹಾಕಿದ್ದೀವಿ. ಪಾತ್ರೆ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ತೊಳಿಬೇಕು. ಇಲ್ಲಿ ಎಷ್ಟು ತೊಳೆದ್ರೂ ಅಷ್ಟೇ ಡೈಲಿ ತೊಳಿತಾನೇ ಇರಬೇಕು. ಮನೆ ಏನೋ ಮೇಲ್ಗಡೆನೇ ಇದೆ, ಹೇಳ್ಬೇಕಂದ್ರೆ ಅಂಥ ಗಲೀಜೇನಾಗಲ್ಲ. ಆದರೂ ನಾವು ತೊಳೆಯೋದ್ರಿಂದ ಸ್ವಲ್ಪ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಳಿತಾ ಇರ್ತೀವಿ. ಮತ್ತು ನೋಡಿ, ಇದು ಬಟ್ಟೆ, ಇದು ಸ್ವಲ್ಪ ಕೈಯಲ್ಲಿ ತೊಳಿಬೇಕು ನಾನು. ನಮ್ಮ ಮನೇಲಿ ಒಂದು ವಾಷಿಂಗ್ ಮಿಷಿನ್ ಇದೆ, ನಿಮಗೆ ತೋರಿಸ್ತೀನಿ ಇರಿ. ಅದು ಯಾವತ್ತೂ ಇನ್ನೂ ವೀಡಿಯೋದಲ್ಲಿ ತೋರಿಸಿಲ್ಲ, ನಾನು ತೋರಿಸ್ತೀನಿ. ಇಲ್ಲಿ ನಮ್ಮಮ್ಮ ಬಟ್ಟೆ ಎಲ್ಲ ಜಾಲಿಸ್ತಾ ಇದ್ದಾರೆ ನೋಡಿ. ಈ ವಾಷಿಂಗ್ ಮಿಷಿನು ಇದು ಅಂದರೆ ನಮ್ಮಮ್ಮ ತಗೊಂಡಿದ್ರು. ಇದು ತುಂಬ ಒಂದು 3-4 ವರ್ಷದಿಂದ. ಇವತ್ತೂ ಹೊಸದು ಇಡೋ ಹಾಗೆ ಇಟ್ಟಿದ್ದಾರೆ ನೀಟಾಗಿ. ಇದರಲ್ಲಿ ಇದುವರೆಗೂ ನಾವು ಬಟ್ಟೆನೇ ತೊಳೆದಿಲ್ಲ. ಹೇಳ್ಬೇಕಂದ್ರೆ ನನಗೆ ಇದ್ರಲ್ಲಿ ತೊಳೆಯೋಕ್ಕೆ ಬರೋದು ಇಲ್ಲ. ನಾನು ಯಾವಾಗಲೂ ಕೈಯಲ್ಲೇ ತೊಳೆಯೋದು. ಈ ಮಿಷಿನ್ ಇದ್ದರೂ ನಾನು ಕೈಯಲ್ಲೇ ತೊಳೆಯೋದು. ಇದರಲ್ಲಿ ನಮ್ಮಮ್ಮ ಇದ್ದಾಗ ಮಾತ್ರ ಇದ್ರಲ್ಲಿ ತೊಳಿತಾ ಇರುತ್ತೆ. ಇದು ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಗೊತ್ತಾ. ಇದ್ರ ಮುಂದೆ 50,000 ರೂಪಾಯಿ ಮಿಷಿನ್ ಕೂಡ ವೇಸ್ಟ್ ಹೇಳ್ಬೇಕಂದ್ರೆ. ಹಳ್ಳಿ ಕಡೆ ಎಲ್ಲ ತುಂಬ ಜನ ಇದೇ ಥರ ಮಿಷಿನ್ ಇಟ್ಕೊಂಡಿದ್ದಾರೆ. ಇದ್ರ ಹೆಸ್ರು ಎಂಥದ್ದು, ಇದು ಲಕ್ಷ್ಮಿ ಅಂತ ಇದೆ. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಇದು. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಮತ್ತು ಈ ಮ್ಯಾಟ್ಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಹಾಕ್ಬಿಟ್ಟು ತೊಳಿಬೋದು. ಮತ್ತು ಬೆಡ್ಶೀಟ್ಗಳು, ಸಣ್ಣ ಬೆಡ್ಶೀಟ್ಗಳೆಲ್ಲ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಯ್ತವೆ. ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಮಿಷಿನು. ನಮ್ಮಮ್ಮ ಇನ್ನೊಂದು ತಗೋ ಅಂತ ಐತೆ, ಆದರೆ ನಾನು ತಗೊಳಕ್ಕೆ ಹೋಗಿಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ತೊಳೆಯೋದು ವಾರಕ್ಕೆ 2 ಸರಿ ಕೈಯಲ್ಲಿ ತೊಳಿತೀನಲ್ಲ, ಹಾಗಾಗಿ ನಾನು ತಗೊಳಕ್ಕೆ ಹೋಗಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಎಲ್ಲ ನಾವು ತೊಳೆದು ಒಣ ಹಾಕಿದ ತಕ್ಷಣ ಬಂತು ನೋಡಿ, ಎಲ್ಲಿತ್ತೋ ಗೊತ್ತಿಲ್ಲ ಈ ಮಳೆ ಬರೋ ವಾತಾವರಣನೇ ಇರಲಿಲ್ಲ. ಒಂದೇ ಸರಿ ಬಂದುಬಿಡ್ತು. ಎಷ್ಟು ಮಳೆ ಅಂದರೆ ಬರೀ ಒಣಾಕಿ ನಾವು ಒಂದು 2-3 ನಿಮಿಷ ಕೂಡ ಆಗಿರಲಿಲ್ಲ, ಆಗಲೇ ಇಷ್ಟು ಜೋರು ಮಳೆ. ಬಿಸಿಲು ಇರುತ್ತೆ, ಬಿಸಿಲು ಇದ್ದಿದ್ದ ಹಾಗೆ ಈ ಥರ ಮಳೆ ಬಂದುಬಿಡುತ್ತೆ. ಆ ಕಡೆ ನಾವು ಬಟ್ಟೆ ಎತ್ಕೊಳ್ಳೋ ಹಾಗೂ ಬಿಡೋ ಹಾಗೂ ಇಲ್ಲ. ಅದಕ್ಕೋಸ್ಕರ ಅಲ್ಲೇ ಬಿಟ್ಬಿಟ್ಟಿದ್ದೋ. ಇನ್ನೂ ಸ್ವಲ್ಪ ಇದ್ದೋ ನೋಡಿ, ಅವು ಅಲ್ಲೇ ಬಿಟ್ಬಿಟ್ಟಿದ್ದೋ. ಸ್ಕೂಲ್ ಟೈಮ್ ಬೇರೆ ಆಗಿತ್ತು. ಸ್ಕೂಲಿಗೆ ಕರ್ಕೊಬರೋಕೆ ಹೋಗೋಣ ಅಂದರೆ ಮಳೆ ಬೇರೆ ಇಟ್ಕೊಂಡಿತ್ತು. ಛತ್ರಿ ತೊಗೊಂಡು ಕೊನೆಗೂ ನಾನು ಹೋಗ್ಬಿಟ್ಟು ಕರ್ಕೊಬಂದೆ. ಆಮೇಲೆ ಇಲ್ಲಿ ನನ್ನ ಮಗಳು ಮಲ್ಕೊಂಡು ಸುಮ್ಮನೆ ಫೋನ್ ನೋಡ್ತಾಯಿದ್ಲು, ದೊಡ್ಡವಳು. ಇವಳು ಅವಳೇನೋ ನೋಡ್ಕೊಂಡು ಸುಮ್ಮನೆ ಮಲಗಿದ್ಲು. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಹಾಗೆ. ಅಂದರೆ ಇವಳು ಒಂಥರ, ನಾವು ಸ್ವಲ್ಪ ಜಾಸ್ತಿ ಮುದ್ದು ಮಾಡಿಬಿಟ್ರೆ ಅಳೋದು ಜಾಸ್ತಿ. ಇವಳಿಗೊಂಚೂರು ಏನು ಗೊತ್ತಾ, ಇವಳು ವೀಕ್ನೆಸ್, ಪಾಪ ಅಂತ ಹೇಳ್ಬಾರ್ದು. ಪಾಪ ಅಂತ ಹೇಳ್ಬಿಟ್ರೆ ಹಂಗೆ ಅಳು ಬರುತ್ತೆ. ಗಳ ಅಂತ ಕಣ್ಣಲ್ಲಿ ನೀರು ಬಂದುಬಿಡ್ತವೆ. ಈಗಲಿಂದನೇ ಅಲ್ಲ, ಮುಂಚೆಯಿಂದನೂ ಅಷ್ಟೇ. ಅವಳಿಗೆ ಪಾಪ ಅಂತ ಹೇಳ್ಬಾರ್ದು. ಪಾಪ ಅಂತ ಅಂದ್ಬಿಟ್ರೆ ಮುಗೀತು, ಬಂತು ಕಣ್ಣಲ್ಲಿ ನೀರು ಅಂತ ಹೇಳ್ಬಿಟ್ಟು. ಆ ಥರ ಅವಳು. ಮತ್ತು ಇಲ್ಲಿ ನಾನು ಮತ್ತೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು
ಅಂದರೆ ಇದು ಅವತ್ತಿನ ಸಂಜೆ ವೀಡಿಯೋ ಅನ್ಸುತ್ತೆ ಇದು. ಇದನ್ನು ಚಪಾತಿ ಹಿಟ್ಟನ್ನು ಇಲ್ಲಿ ಕಲಿಸ್ತಾ ಇದ್ದೀನಿ. ಚಪಾತಿ ಮಾಡಿಬಿಟ್ಟು ಗೋರಿಕಾಯಿ ಪಲ್ಯ ಮಾಡೋಣ ಅಂತೇಳಿ ನಾನು ಒಂದು 3 ದಿವಸದ ಹಿಂದೆ ವೀಡಿಯೋದಲ್ಲಿ ಹೇಳಿದೆ ಗೋರಿಕಾಯಿ ಪಲ್ಯ ಮಾಡ್ತೀನಿ ಅಂತ. ಆ ಗೋರಿಕಾಯಿ ಪಲ್ಯ ಹೋಗಿ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟಿದೆ. ಆ ಗೋರಿಕಾಯಿನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಬಿಸಿಲು ಅಂದರೆ ಬಿಸಿಲು ಹೆಂಗೈತೆ ಅಂತ ಹೇಳ್ಬೇಕಂದ್ರೆ ಈ ಸಂಜೆ ಬಿಸಿಲು ಮತ್ತು ಬೆಳಗಿನ ಬಿಸಿಲಲ್ಲಿ ಈ ಥರ ಕುತ್ಕೋಬೇಕಂತೆ. ಕುತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಿಸಿಲಲ್ಲಿ ಕೂತಿದ್ದೀನಿ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದೀನಿ. ಅದನ್ನು ನಾನೇ ಕುತ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಹೇಳ್ಬೇಕಾದ್ರೆ. ಮತ್ತು ಇಲ್ಲಿ ಒಂದು ಕಡೆ ಇದು ಫುಲ್ಲು ಬಿಸಿನೀರು ಕಾಯ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೀಟ್ರ್ ಹಾಕ್ತಾಯಿದ್ದೀವಿ. ಅಂದರೆ ನಮ್ಮ ಮಗಳಿಗೆ ಮುಖ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಹೀಟ್ರ್ ಹಾಕ್ತಾ ಇರೋದು ನಾವು. ಚೆನ್ನಾಗಿ ಒಂದು ಬಿನಿಗೆ ಕಾದ್ಬಿಟ್ರೆ ಆರಾಮಾಗಿ ಮುಖ ತೊಳ್ಕೊಬೋದು. ಮತ್ತು ಅದೇ ಇಲ್ಲಿ ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ. ಗೋರಿಕಾಯಿ ಎಲ್ಲ ಈ ಥರ ದಪ್ಪ ಗೋರಿಕಾಯಿ ಇದ್ದರೆ ಬೇಗ ಕ್ಲೀನ್ ಮಾಡ್ಬೋದು. ತೀರಾ ಸಣ್ಣ ಬರುತ್ತೆ ನೋಡಿ, ಆ ಗೋರಿಕಾಯಿ ಇದ್ದರೆ ಕ್ಲೀನ್ ಮಾಡೋಕ್ಕೆ ಆಗೋಲ್ಲ. ನಾವು ತಂದರೆ ಈ ಥರ ದಪ್ಪ ಗೋರಿಕಾಯಿ ತರ್ತೀವಿ, ಇಲ್ಲಾಂದರೆ ಸಣ್ಣದು ತಂದರೆ ನಮ್ಗೆ ಕ್ಲೀನ್ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇದು ಏನು ಸಣ್ಣದಾಗಿ ಇದು ಮಾಡಲ್ಲ, ನಾನು ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ಅಂದರೆ ಒಂದು ಗೋರಿಕಾಯಲ್ಲಿ 2-3 ಪೀಸ್ ಅಷ್ಟೇ ಕಟ್ ಮಾಡೋದು. ಈ ನುಗ್ಗೆಕಾಯಿ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡ್ತೀನಿ. ಅಂದರೆ ಎಳೆದಿದೆಯಾ ಇಲ್ವಾ ಅಂತ ನೋಡಿದೆ, ಎಳೆದೇ ಇದು. ತೀರಾ ಬಲ್ತೋಗ್ಬಿಟ್ರೆ ಇದು ಹಿಂಗೆ ಮುರ್ಕೊಳ್ಳೋದೇ ಇಲ್ಲ ನೋಡಿ. ಈ ಥರ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇಲ್ಲ ಕೆಲವರು ಎಣ್ಣೆ ಹಾಕ್ಬಿಟ್ಟು ಈ ಬೆಂಡೆಕಾಯಿ ಥರ ಇದನ್ನು ಉರಿತಾರೆ. ಬೆಂಡೆಕಾಯಿ ಥರ ಹುರಿದ್ಬಿಟ್ಟು ಬೇಕಾದರೂ ಮಾಡ್ಬೋದು ಇದು. ಇಲ್ಲ ಈ ಕುಕ್ಕರಲ್ಲಿ ನಾವು ಫಸ್ಟೇ 1-2 ವಿಸಲ್ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಬೋದು. ಈರುಳ್ಳಿ ಮತ್ತು ಇಲ್ಲಿ ನಾನು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹಸಿಟ್ಟು ಕಲಸಿದ್ನಲ್ಲ ಅದೆಲ್ಲ ಉಂಡೆಗಳನ್ನು ಮಾಡಿ ಹಾಕಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಚಪಾತಿ ಮಾಡಬೇಕಾದ್ರೆ ಎಲ್ಲ ಒಂದೇ ಸರಿ ಒತ್ತಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿರ್ತೀನಿ. ಅಂದರೆ ಡೈರೆಕ್ಟು ಬೇಯಿಸೋ ಥರ ಇರಬೇಕು. ಪದೇ ಅಲ್ಲಿ ಒತ್ತೋದು ಅಲ್ಲಿ ಬೇಯಿಸೋದು ಹಂಗೆ ನಿಜವಾಗ್ಲೂ ಮಾಡಲ್ಲ. ಮತ್ತು ಹಾಲು ತೊಗೊಬಂದಿದ್ದು, ಹಾಲು ಟೀ ಎಲ್ಲ ಟೀ ಕಾಯಿಸೋಣ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಗೋರಿಕಾಯಿ ಬೆಂದಿದೆ ಇಲ್ಲಿ. ಇವಾಗ ನಾನು ಇದು ವಿಸಲ್ ತೆಗಿತಾ ಇದ್ದೀನಿ. ಅಂದರೆ ನೋಡಿ ಕರೆಕ್ಟಾಗಿ 1-2 ವಿಸಲ್ಗೆ ನಾರ್ಮಲಾಗಿ ಕರೆಕ್ಟಾಗಿ ನೀಟಾಗಿ ಬೆಂದಿರುತ್ತೆ ಹೇಳ್ಬೇಕಂದ್ರೆ. ಅಂದರೆ ಅಷ್ಟೊಂದೇನು ಇದಾಗಿರಲ್ಲ, ಕರೆಕ್ಟಾಗಿ ಬೆಂದಿರೋ. ತೀರಾ ಬೆಂದರೆ ಅದೊಂಥರ ಕಲ್ಸ್ಕೊಬಿಡ್ತವೆ, ಆ ಥರ ಏನಿಲ್ಲ, ಕರೆಕ್ಟಾಗಿ ಬೆಂದಿದೆ ಇದು. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಕಡಲೆಬೇಳೆ ಎಲ್ಲ ಹಾಕ್ಬೋದು, ನಾನು ಅದೆಲ್ಲ ಏನೂ ಹಾಕಿಲ್ಲ. ಯಾಕಂದರೆ ನಾನು ಇದು ಒಂಥರ ಮಸಾಲೆ ಟೈಪು ಕಾಯಿ ಹಾಕ್ತೀನಿ ಲಾಸ್ಟಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿಯಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸಿರೋವಂಥ ಗೋರಿಕಾಯಿನ ಇದಕ್ಕೆ ಹಾಕಬೇಕು. ನೋಡಿ ಇಲ್ಲಿ ನಾನು ಗೋರಿಕಾಯಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ರುಬ್ಬಿರೋವಂಥ ಕಾಯಿ ಇವಾಗ ಸ್ವಲ್ಪ ಅದು ಚೆನ್ನಾಗಿ ಬೆಂದಿದೆ. ಈ ಕಾಯಿ ಬರುತ್ತೆ ನೋಡಿ, ಕಾಯಿ ತುರಿದು ಹಾಕ್ಬೋದು. ಇಲ್ಲ ಈ ಥರ 1-2 ರೌಂಡು ಮಿಕ್ಸಿಲಿ ಮಾಡಿಬಿಟ್ಟು ಹಾಕಿದ್ರೆ ಹೇಳ್ಬೇಕಂದ್ರೆ ಇದು ಗೋರಿಕಾಯಿ ಮಸಾಲ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ. ಇದು ಪಲ್ಯ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನು ಮತ್ತು ಹಾಲು ಕಾಯ್ಸೋಕೆ ಇಟ್ಟಿದ್ದೆ, ಹಾಲು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಹಾಲು ಕಾಯ್ಸೋಕೆ ಇಟ್ಟಿದ್ದೆ. ಈ ಹಾಲಿಗೆ ಬೆಳಗ್ಗೆ ನಾನಿಲ್ಲಿ ಮಕ್ಕನನ್ನು ಫ್ರೈ ಮಾಡ್ತಾಯಿದ್ದೀನಿ. ಮಕ್ಕನ್ ಬರುತ್ತಲ್ಲ, ಮಕ್ಕನ್ ಫ್ರೈ ಮಾಡಿಬಿಟ್ಟು ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಟ್ಟೆ ನಮ್ಮ ಮಗಳಿಗೆ ತಿನ್ನಲಿ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಇಲ್ಲಿ ಪಲ್ಯ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು. ಜಾಸ್ತಿ ಮಸಾಲೆನ ಹಾಕೋ ಹಾಗಿರಲ್ಲ. ಹೇಳ್ಬೇಕಂದ್ರೆ ಜಾಸ್ತಿ ಮಸಾಲೆ ಐಟಮು ತಿನ್ನಬಾರ್ದು, ಮೀಡಿಯಮಾಗಿ ತಿನ್ನಬೇಕು ಯಾವುದೇ ಆದರೂ ಅಷ್ಟೇ. ಮತ್ತು ಇಲ್ಲಿ ಟೀ ಮಾಡ್ತಾಯಿದ್ದೆ. ಒಂದೊಂದು ದಿವಸ ಟೀ ಕುಡಿತೀನಿ, ನಾನು ಒಂದೊಂದು ದಿವಸ ಕಾಫಿ ಕುಡಿತೀನಿ. ಆದರೆ ವ್ಯಾಪಾರಕ್ಕೆ ಹೋದರೆ ಇವೆಲ್ಲ ಬಿಟ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ವ್ಯಾಪಾರಕ್ಕೆ ಹೋದರೆ ಇವೆಲ್ಲ ಟೀ ಎಲ್ಲ ಕುಡ್ದೋಗಲ್ಲ. ನಾನು ಬೆಳಗ್ಗೆನೆ ಬರೀ 1 ಗ್ಲಾಸ್ ನೀರು ಕುಡ್ದೊಯ್ತೀನಿ ಅಷ್ಟೇ. ಇವಾಗ ಮಕ್ಕನ ಹಾಕ್ಬಿಟ್ಟು ಕೊಟ್ಟು ಇಲ್ಲಿ ಟೀ ಎಲ್ಲ ರೆಡಿ ಆಯಿತು. ಈ ಹಾಳ್ಗೆರೆ ಮಳೆ ಇನ್ನೂ ನಿಂತೇ ಇಲ್ಲ, ಬರ್ತಾನೆ ಐತೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಮಳೆ ಬಿದ್ದರೆ ಲಾಭ ಇದೆ. ಈ ಸಿಟಿಗಳಲ್ಲಿ ಏನಕ್ಕೆ ಮಳೆ, ಹಳ್ಳಿ ಕಡೆ ಬೀಳಬೇಕು ಹೇಳ್ಬೇಕಂದ್ರೆ. ನೋಡಿ ಈ ಮಳೆ ಇವತ್ತಿಗೆ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ನನಗೇನು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಇಲ್ಲಿ ತಲೆ ಬಾಚ್ತಾಯಿದ್ದೆ ನಾನು. ಅಂದರೆ ಡೈಲಿ ಇನ್ನೂ ನಾನು ಇವಾಗ ಸೇರಿಸಿರೋದ್ರಿಂದ ಟೇಪೆಲ್ಲ ಏನೂ ತಂದಿಲ್ಲ. ಟೇಪೆಲ್ಲ ತಗೊಬರ್ಬೇಕು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಬರೀ 1 ಜಡೆ ಮಾತ್ರ ಹಾಕಿ ಕಳಿಸ್ತಿದ್ದೆ. ಅವರು ಫಸ್ಟ್ ಹೇಳಿದರು ನನಗೆ ಡೈಲಿ 2 ಜಡೆನೇ ಹಾಕಬೇಕು ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಟೇಪ್ ಯಾಕಂದರೆ ಇದೇ
ಡ್ರೆಸ್ ಮ್ಯಾಚಿಂಗ್ ಕಾಕಿ ಕಲರೇ ತರಬೇಕಲ್ಲ, ಅದಕ್ಕೋಸ್ಕರ ನಾವಿನ್ನೂ ತರೋಕ್ಕೆ ಹೋಗಿಲ್ಲ, ಇಲ್ಲೆಲ್ಲೂ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಒಂದು ದಿವಸ ಹೋಗು ನಾಳೆ ತಂದುಕೊಡ್ತೀನಿ ಅಂತ ಹೇಳ್ಬಿಟ್ಟು ತಲೆಯೆಲ್ಲ ಬಾಚಿಬಿಟ್ಟು ಚಪಾತಿ ಮಾಡ್ತಾಯಿದ್ದು. ಚಪಾತಿ ಮಾಡಿಬಿಟ್ಟು ಅವಳಿಗೊಂದು 2 ಚಪಾತಿ ತಿನ್ನೋಕೆ ಕೊಟ್ಟರೆ ಅವಳು ತಿಂದ್ಬಿಟ್ಟು ಹೋಯ್ತಾಳೆ. 2 ತಿನ್ನಲ್ಲ, ತಿನ್ನೋದೇ 1 ಚಪಾತಿ ಪಾಪ ತಿಂದ್ಬಿಟ್ಟು ಅವಳಷ್ಟಕ್ಕೆ ಸ್ಕೂಲ್ಗೆ ಹೋಯ್ತಾಳೆ. ನಾವು ನೆಕ್ಸ್ಟ್ ಏನು ಕೆಲಸ ಇದೆ ಮನೇಲಿ ಆ ಕೆಲಸಗಳನ್ನು ನಾವು ಮಾಡ್ಕೋತೀವಿ ಅಷ್ಟೇ. ಇನ್ನು ಈ ಚಪಾತಿ ಎಲ್ಲ ಮಾಡಾದ್ಮೇಲೆ ಮನೇಲಿ ಎಲ್ಲ ತಿಂಡಿ ತಿಂದ್ಬಿಟ್ಟು ಅದೇ ಮಾಮೂಲಿ ಇರುತ್ತಲ್ಲ, ತೊಳೆಯೋದು ಬಳಿಯೋದು ಮನೇಲಿ ಅಷ್ಟೇ, ಕೆಲಸ ಇನ್ನೇನು ಇರೋದಿಲ್ಲ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.